ನಿಖರವಾದ ರೋಗ ಇದ್ದಾಗ ಮಾತ್ರ ಔಷಧಿ ಹೊಡಿಬೇಕಂತ ಆ್ಯಪ್ ಹೇಳೋದ್ರಿಂದ ನಮ್ಗೆ ಅನುಕೂಲ ಆಗಿದೆ. ಅದರಿಂದ ಕಡಿಮೆ ಖರ್ಚಾಗಿದೆ. 1 kgಗೆ 180, 150, 140 ನಾವು ರೆಸಿನಲ್ಲಿ ಇಟ್ಟಾಗ 3 years ಮಟ್ಟ ಇಡ್ಬೋದು. ನಮಗೆ ಯಾವ ರೀತಿ ಹಾಳಾಗಂಗಿಲ್ಲ. ಎರಡನೇ ವರ್ಷದಿಂದ 3ನೇ ವರ್ಷದಿಂದ 3 ಟನ್ ಒಣ ದ್ರಾಕ್ಷಿ ಸಿಗುತ್ತೆ. 1 ಟನ್ನಿಗೆ 1,50,000ರಿಂದ 1,80,000 ಇರುತ್ತೆ. ಆ ಖರ್ಚು ವರ್ಷದ ಒಂದು 2.5ರಿಂದ 3 ಲಕ್ಷ ಉಳಿತೆ. ಒಣದ್ರಾಕ್ಷಿ ಮಾಡಲು ಸೂಕ್ತವಾದ ತಳಿ, ಮಣ್ಣು, ನೀರು, ಎಲೆ ಪರೀಕ್ಷೆಯಿಂದ ಫಸಲು ಹೆಚ್ಚಳ, ವೈಜ್ಞಾನಿಕ ಬೇಸಾಯದಿಂದ ಖರ್ಚು ಕಡಿಮೆ, ಆದಾಯ ಹೆಚ್ಚು. ವೈಜ್ಞಾನಿಕ ವಿಧಾನದಲ್ಲಿ ದ್ರಾಕ್ಷಿ ಬೇಸಾಯ. ಕೃಷಿ ಖಜಾನೆಗೆ ಸ್ವಾಗತ. ನಾನು ಅಭಿಷೇಕ್ ರಾಮಪ್ಪ. ಡ್ರೈ ಫ್ರೂಟ್ಸ್ಗಳಲ್ಲಿ ಒಣ ದ್ರಾಕ್ಷಿಯೂ ಒಂದು. ಸಿಹಿ ತಿಂಡಿಗಳಲ್ಲಿ, ಆಹಾರದಲ್ಲಿ ಇದನ್ನು ಹೆಚ್ಚಾಗಿ ಬಳಸಲಾಗುತ್ತೆ. ಒಣ ದ್ರಾಕ್ಷಿ ತಯಾರಿಸಲೆಂದೇ ಸಾಕಷ್ಟು ದ್ರಾಕ್ಷಿ ತಳಿಗಳಿವೆ. ಇಂದು ಒಣದ್ರಾಕ್ಷಿ ತಯಾರಿಸಲು ಬಳಸುವ ದ್ರಾಕ್ಷಿಯನ್ನು ವೈಜ್ಞಾನಿಕ ವಿಧಾನದಲ್ಲಿ ಬೆಳೆಯುವ ಕುರಿತು ಮಾಹಿತಿ ತಿಳಿಯೋಣ. ದ್ರಾಕ್ಷಿ ತನ್ನ ಬಹುಪಯೋಗಿ ಗಣಗಳಿಂದ ಜಗತ್ತಿನಾದ್ಯಂತ ಬಹುಬೇಡಿಕೆಯಲ್ಲಿರುವ ಹಣ್ಣಿನ ಬೆಳೆಯಾಗಿದೆ. ದ್ರಾಕ್ಷಿಯ ಉಪಯೋಗಗಳನ್ನು ಆಧರಿಸಿ 10 ತಳಿಗಳ ದ್ರಾಕ್ಷಿಯನ್ನ ರೈತರು ಬೆಳೆದಿದ್ದಾರೆ. ದ್ರಾಕ್ಷಿಯನ್ನ ತಾಜಾ ಹಣ್ಣಾಗಿ, ಒಣದ್ರಾಕ್ಷಿಯಾಗಿ, ವೈನ್ ಮಾಡಿ ಹಾಗೂ ಜ್ಯೂಸ್ ಮಾಡಿ ಬಳಸಲಾಗ್ತಾ ಇದೆ. ದ್ರಾಕ್ಷಿಯ ವಿವಿಧ ಉಪಯೋಗಗಳನ್ನು ಆಧರಿಸಿ ಹಲವು ತಳಿಗಳ ದ್ರಾಕ್ಷಿಯನ್ನ ಬೆಳೆಯಲಾಗುತ್ತೆ. ಇನ್ನು ಭಾರತದಲ್ಲಿ 2021-22ನೇ ಸಾಲಿನಲ್ಲಿ ಒಟ್ಟು 34.89 ಲಕ್ಷ ಟನ್ ದ್ರಾಕ್ಷಿಯನ್ನ ಬೆಳೆಯಲಾಗಿದ್ದು, ಅದರಲ್ಲಿ 3/4 ಪಾಲು ದ್ರಾಕ್ಷಿಯನ್ನ ತಾಜಾ ಹಣ್ಣಿನ ರೂಪದಲ್ಲಿ ಸೇವಿಸಲು ಬಳಸಿದ್ರೆ, ಕಾಲು ಭಾಗವನ್ನ ಒಣದ್ರಾಕ್ಷಿ ತಯಾರಿಸಲು ಬಳಸಲಾಗಿದೆ. ಇನ್ನು ಅತ್ಯಲ್ಪ ಪ್ರಮಾಣದ ದ್ರಾಕ್ಷಿಯನ್ನ ವೈನ್ ತಯಾರಿಕೆಗೆ ಬಳಸಲಾಗಿದೆ. ನಮ್ಮಲ್ಲಿ 16 ತಳಿಗಳ ದ್ರಾಕ್ಷಿ ಬೆಳೆಯಲಾಗುತ್ತೆ. ಆದ್ರೆ ಒಣದ್ರಾಕ್ಷಿ ತಯಾರಿಸಲೆಂದೇ ಥಾಪ್ಸನ್ ಸೀಡ್ಲೆಸ್, ತಾಸ್ ಎ ಗಣೇಶ್, ಸೋನಕಾ, ಮಾಣಿಕ್ ಚಮನ್, ಶರದ್ ಸೀಡ್ಲೆಸ್ ಮತ್ತು ಕೃಷ್ಣಾ ಸೀಡ್ಲೆಸ್, ಸರಿತಾ ಸೀಡ್ಲೆಸ್, ನಾನಾ ಸಾಹೇಬ್ ಪರ್ಪಲ್ ತಳಿಯ ದ್ರಾಕ್ಷಿಯನ್ನ ಬೆಳೆಯಲಾಗ್ತಿದೆ. ನಮ್ಮ ರಾಜ್ಯದಲ್ಲಿ ವಿಜಯಪುರ, ಕೋಲಾರ, ಚಿತ್ರದುರ್ಗ, ಬಾಗಲಕೋಟೆ, ರಾಯಚೂರು, ಬಳ್ಳಾರಿ, ಕೊಪ್ಪಳ ಮತ್ತು ಕಲಬುರಗಿ ದ್ರಾಕ್ಷಿ ಬೆಳೆಯಲು ಸೂಕ್ತವಾದ ಪ್ರದೇಶ. ಅದರಂತೆ ಈ ಜಿಲ್ಲೆಗಳಲ್ಲಿ ರೈತರು ದ್ರಾಕ್ಷಿ ಬೆಳೆಯುತ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ವಿಜಯಪುರ, ಬಾಗಲಕೋಟೆಯಲ್ಲಿ ದ್ರಾಕ್ಷಿ ಹೆಚ್ಚಾಗಿ ಬೆಳೀತಾರೆ. ಒಣ ದ್ರಾಕ್ಷಿ ತಯಾರಿಸಲು ಬಳಸುವ ದ್ರಾಕ್ಷಿಯನ್ನ ಇಲ್ಲೇ ಹೆಚ್ಚಾಗಿ ಬೆಳೆಯಲಾಗುತ್ತೆ. ಬೇಸಾಯದಲ್ಲಿ ವೈಜ್ಞಾನಿಕ ಬೇಸಾಯ ಪದ್ಧತಿಗಳನ್ನು ಅಳವಡಿಸಿಕೊಂಡಿದ್ದು ಉತ್ತಮ ಇಳುವರಿಯನ್ನ ಪಡಿತಾ ಇದ್ದಾರೆ. 6 ಎಕರೆ ತೋಟ ಇದೆ, 4 ಎಕರೆ ಗ್ರೇಪ್ಸ್ ಇದೆ, ಥಾಮ್ಸನ್ ಸೀಡ್ಲೆಸ್ ಇದೆ. ಕಳೆದ 3 ವರ್ಷದಿಂದ ನಾನು ಗ್ರೇಪ್ಸನ್ನು ಬೆಳೀತಾ ಇದ್ದೇನೆ. ಗ್ರೇಪ್ಸಲ್ಲಿ ವೈಜ್ಞಾನಿಕವಾಗಿ ತುಂಬ ತೊಂದರೆ ಇರುತ್ತೆ. ಅದನ್ನು ನಾನು ಅಧ್ಯಯನ ಮಾಡಿ ಒಳ್ಳೆಯ ವಿಜ್ಞಾನಿಗಳ ಸಹಾಯದಿಂದ ವೈಜ್ಞಾನಿಕವಾಗಿ ಬೆಳೀತಾ ಇದ್ದೇನೆ. ಸಾಲಿನಿಂದ ಸಾಲಿಗೆ 10 ಅಡಿ, ಗಿಡದಿಂದ ಗಿಡಕ್ಕೆ 5 ಅಡಿ ಅಂತರ. ದ್ರಾಕ್ಷಿಯನ್ನ ಹಲವು ವಿವಿಧ ಮಣ್ಣಿನಲ್ಲಿ ಬೆಳೆಯಬಹುದು. ಚೆನ್ನಾಗಿ ನೀರನ್ನ ಬಸಿದು ಹೋಗುವ ಗೋಡು ಮಣ್ಣು ಈ ಬೆಳೆಗೆ ಸೂಕ್ತ. ಇನ್ನು ಕಡಿಮೆ ಆಳದ ಮಧ್ಯಮ ಕಪ್ಪು ಗೋಡು ಮಣ್ಣು ಮತ್ತು ಆಳವಾದ ಮರಳು ಮಿಶ್ರಿತ ಗೋಡು ಮಣ್ಣು ಕೂಡ ಈ ಬೆಳೆಗೆ ಸೂಕ್ತ. ದ್ರಾಕ್ಷಿ ಬೆಳೆ ಉಷ್ಣವಲಯದ ಬೆಳೆಯಾಗಿದ್ರೂ ಸಮಶೀತೋಷ್ಣ ವಲಯದ ಪ್ರದೇಶಗಳಲ್ಲೂ ಇದನ್ನ ಉತ್ತಮವಾಗಿ ಬೆಳೆಯಲಾಗ್ತಾ ಇದೆ.
ರವಿಯವರು ಥಾಮ್ಸನ್ ಸೀಡ್ಲೆಸ್ ತಳಿಯ ದ್ರಾಕ್ಷಿಯನ್ನ ಸಾಲಿನಿಂದ ಸಾಲಿಗೆ 10 ಅಡಿ ಮತ್ತು ಗಿಡದಿಂದ ಗಿಡಕ್ಕೆ 5 ಅಡಿ ಅಂತರ ನೀಡಿ ಬೆಳೀತಾ ಇದ್ದಾರೆ. ಇವರು ಭೂಮಿಯನ್ನ ದ್ರಾಕ್ಷಿ ಬೇಸಾಯಕ್ಕೆ ಸೂಕ್ತವಾಗುವಂತೆ ಸಿದ್ಧಪಡಿಸಿ ಏಪ್ರಿಲ್ ತಿಂಗಳಿನಲ್ಲಿ ಡಾಗ್ ರಿಡ್ಜ್ ಸಸಿಗಳನ್ನ ನಾಟಿ ಮಾಡಿದ್ರು. ಬಳಿಕ ಥಾಮ್ಸನ್ ಸೀಡ್ಲೆಸ್ ತಳಿಯ ಕಡ್ಡಿಗಳನ್ನ ಕಸಿ ಕಟ್ಟಿದ್ದಾರೆ. ಇನ್ನು ನಾಟಿ ಮಾಡಿದ 18 ತಿಂಗಳಲ್ಲಿ ಇವರು ಮೊದಲ ಫಸಲು ಪಡೆದಿದ್ದಾರೆ. ಹೊಲವನ್ನು ನೀಟಾಗಿ ಲೆವೆಲ್ ಒಂದೇ ಪ್ರಮಾಣ ನೀಟಾಗಿರಬೇಕು. 10-5 ಸೈಜು ಒಣ ದ್ರಾಕ್ಷಿಗೆ ಹೆಲ್ಪ್ ಆಗುತ್ತೆ. 10-5ದಿಂದ 10 ರೋದಿಂದ 10 ಇರುತ್ತೆ, ಗಿಡದಿಂದ ಗಿಡಕ್ಕೆ 5 ಇರುತ್ತೆ. 2-3 ಫೀಟ್ ಡೀಪಾಗಿ JCB ಅಥವಾ ಟ್ರ್ಯಾಕ್ಟರ್ಲಿ ಡೀಪಾಗಿ ತೆಗಿಬೇಕು. ಆಮೇಲೆ ಆಳಾಗಿ ತೆಗೆದು ಕೊಟ್ಟಿಗೆ ಗೊಬ್ಬರ ಹಾಕಿ ನಾಟಿ ಮಾಡಬೇಕು. ಏಪ್ರಿಲ್ ತಿಂಗಳಲ್ಲಿ ನಾಟಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಏಪ್ರಿಲ್ ತಿಂಗಳು ನಾಟಿ ಮಾಡಿ ಅಕ್ಟೋಬರ್ ತಿಂಗಳಲ್ಲಿ ಕಣ್ಣು ಕಟ್ಟಬೇಕು. ಕಣ್ಣಂದರೆ ಕ್ರಾಸಿಂಗ್ ಮಾಡಿಸ್ಬೇಕು. ನಿಮ್ಗೆ ಯಾವ ತಳಿ ಬೇಕಲ್ಲ ಕ್ರಾಸಿಂಗ್ ಮಾಡಿಸ್ಬೇಕು. ಅಕ್ಟೋಬರ್ ಕಣ್ಣು ಕಟ್ಟಿದ ನಂತರ ಜನವರಿ ತಿಂಗಳಲ್ಲಿ ರೀಕಟ್ ಮಾಡಬೇಕು. ಆವಾಗ ಮುಂದಿನ ಬರುವಂಥ ಅಕ್ಟೋಬರ್ದಲ್ಲಿ ಕಾಯಿ ಹಿಡಿಯೋಕ್ಕೆ ಅನುಕೂಲ ಆಗುತ್ತೆ. ನಾಟಿ ಮಾಡಿ 18 ತಿಂಗಳಲ್ಲಿ ಕಾಯಿ ಬರೋಕ್ಕೆ ದ್ರಾಕ್ಷಿ ಬೆಳೆಯಲ್ಲಿ ಹೆಚ್ಚಿನ ಫಸಲು ಪಡೆಯಲು ಗೊಬ್ಬರ ನಿರ್ವಹಣೆ, ಅದರಲ್ಲೂ ಮುಖ್ಯವಾಗಿ ಸೂಕ್ಷ್ಮ ಪೋಷಕಾಂಶಗಳ ನಿರ್ವಹಣೆ ಅತಿ ಮುಖ್ಯ. ರವಿ ಅವರು ಕೆಲವೊಂದು ಉಪಕರಣಗಳ ಸಹಾಯದಿಂದ ದ್ರಾಕ್ಷಿ ಬೆಳೆಯ ನಿರ್ವಹಣೆ ಮಾಡ್ತಿದ್ದಾರೆ. ಅವರು ಏನೇನು ಉಪಕರಣ ಮತ್ತು ಪದ್ಧತಿಯನ್ನು ಬಳಸ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಯಾವುದೇ ಬೆಳೆಯನ್ನ ಬೆಳೆಯುವ ಮುನ್ನ ಜಮೀನಿನ ಮಣ್ಣು ಮತ್ತು ನೀರು ಪರೀಕ್ಷೆ ಮಾಡಿಸಬೇಕು. ಪರೀಕ್ಷೆಯ ವರದಿ ಆಧರಿಸಿ ಬೆಳೆ ಬೆಳೆದರೆ ಉತ್ತಮ ಫಸಲು ಬರುತ್ತೆ ಅನ್ನೋದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಆದರೆ ಸಾಕಷ್ಟು ರೈತರು ಮಣ್ಣು ನೀರು ಪರೀಕ್ಷೆ ಮಾಡಿಸದೆ ಬೆಳೆ ಬೆಳೀತಾರೆ. ರವಿ ಅವರು ದ್ರಾಕ್ಷಿ ಸಸಿ ನಾಟಿ ಮಾಡುವ ಮುನ್ನ ಮಣ್ಣು ಮತ್ತು ನೀರಿನ ಪರೀಕ್ಷೆಯನ್ನ ಮಾಡಿದ್ರು. ಆ ಬಳಿಕವೂ ಸಹ ಅವರು ಪ್ರತಿ ವರ್ಷವೂ ಮಣ್ಣು ನೀರಿನ ಪರೀಕ್ಷೆಯ ಜೊತೆಯಲ್ಲಿ ದ್ರಾಕ್ಷಿ ಗಿಡದ ಎಲೆ ಮತ್ತು ಸ್ಟೆಮ್ ಅನ್ನ ಪರೀಕ್ಷೆ ಮಾಡ್ತಾರೆ. ಇದರಿಂದಾಗಿ ಗಿಡಗಳಿಗೆ ಯಾವೆಲ್ಲ ಪೋಷಕಾಂಶಗಳ ಕೊರತೆ ಇದೆ ಅನ್ನೋದನ್ನ ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ಗೊಬ್ಬರ ಮತ್ತು ಸೂಕ್ಷ್ಮ ಪೋಷಕಾಂಶವನ್ನ ಒದಗಿಸ್ತಾ ಇದ್ದಾರೆ. ಇದರಿಂದಾಗಿ ಅವರಿಗೆ ಉತ್ತಮ ಫಸಲು ಕೂಡ ಸಿಗ್ತಾ ಇದೆ. ಮೊದಲು ಎಲ್ಲ ರೈತರು ಫಸ್ಟು ಮಣ್ಣು ಚೆಕ್ ಮಾಡಿಸ್ಬೇಕು. ಆಮೇಲೆ ತನ್ನ ತೋಟದಲ್ಲಿರೋ ನೀರನ್ನು ಚೆಕ್ ಮಾಡಿಸ್ಬೇಕು. ಆಮೇಲೆ ತಪ್ಪಲ ಮತ್ತು ಕಡ್ಡಿಯನ್ನು ಚೆಕ್ ಮಾಡಿಸ್ಬೇಕು. ಅದರಿಂದ ಏನು ಮೈಕ್ರೋನ್ಯೂಟ್ರಿಯೆಂಟ್ ಕಡಿಮೆ ತೊಂದರೆ ಇರುತ್ತಲ್ಲ ಅದು ಗೊತ್ತಾಗುತ್ತೆ. ತಪ್ಪಲು ಚೆಕ್ ಮಾಡೋದ್ರಿಂದ ನಮ್ಮಲ್ಲಿ ಲಘು ಪೋಷಕಾಂಶಗಳು ಯಾವ ಕೊರತೆ ಇರುತ್ತಲ್ಲ ಅದ್ರ ಬಗ್ಗೆ ನಮಗೆಲ್ಲ ಮುಂಚೆ ಗೊತ್ತಾಗುತ್ತೆ. ಅದು ಗೊತ್ತಾದ ತಕ್ಷಣ ಅದನ್ನು ನಾವು ಯಾವ ಕಡಿಮೆ ಇರುತ್ತಲ್ಲ ಅದನ್ನು ಕೊಟ್ಟರೆ ನಮಗೆ ಕಡಿಮೆ ಖರ್ಚಾಗುತ್ತೆ ಮತ್ತು ಅತಿ ಆದಾಯ ಬರುತ್ತೆ. ಮತ್ತು ಬಡ್ ಚೆಕ್ ಮಾಡೋದ್ರಿಂದ ಬಡ್ಡಲ್ಲಿರುವಂಥ ಗರ್ಭಾಂಶ ಗೊತ್ತಾಗುತ್ತೆ. ಕಡ್ಡಿಯಲ್ಲಿ ನಾವು ಏಪ್ರಿಲ್ ಚಟ್ನಿಯಿಂದ 60-75 ದಿವಸದೊಳಗೆ ನಾವು ನಮ್ಮ ಗಿಡದಲ್ಲಿರುವಂಥ ಕಡ್ಡಿಯಲ್ಲಿರೋದು ಗರ್ಭಾಂಶ ಗೊತ್ತಾಗುತ್ತೆ. ಆವಾಗ ನಾವು ಮೈಕ್ರೋನ್ಯೂಟ್ರಿಯೆಂಟು ಮತ್ತು 6B ಲೂಯಿಷನ್ನು ಯೂರಾಸಿಲ್ ಅಂತ ಕೆಲವೊಂದು ಇಂಪಾರ್ಟೆಂಟ್ ಔಷಧಿನ ಹೊಡೆಯೋದ್ರಿಂದ ಕಡ್ಡಿ ಹೆಚ್ಚಿನ ಪ್ರಮಾಣದಲ್ಲಿ ಗೊಣಿ ಕೊಡೋದು ಗೊಣಿ ಮತ್ತು ಕಾಳುಗಳು ಸರಿಯಾಗಿ ಬರುವಂಥ ವ್ಯವಸ್ಥೆ ಆಗುತ್ತೆ. ಮುಖ್ಯ ಪೋಷಕಾಂಶದೊಂದಿಗೆ ಸೂಕ್ಷ್ಮ ಪೋಷಕಾಂಶವನ್ನು ನೀಡಬೇಕು. ದ್ರಾಕ್ಷಿ ಬೆಳೆಗೆ ಮುಖ್ಯ ಪೋಷಕಾಂಶಗಳ ಜೊತೆಯಲ್ಲಿ ಸೂಕ್ಷ್ಮ ಪೋಷಕಾಂಶಗಳನ್ನು ಕೂಡ ನೀಡಬೇಕು. ಮುಖ್ಯವಾಗಿ ಜಿಂಕ್ ಮತ್ತು ಕಬ್ಬಿಣದ ಅಂಶದ ಕೊರತೆ ದ್ರಾಕ್ಷಿಯಲ್ಲಿ ಕಾಡುತ್ತೆ. ಹಾಗಾಗಿ ಮಣ್ಣು, ನೀರು, ಎಲೆ ಮತ್ತು ಸ್ಟೆಮ್ ಪರೀಕ್ಷೆಯ ಬಳಿಕ ಕೊರತೆ ಇರುವ ಸೂಕ್ಷ್ಮ ಪೋಷಕಾಂಶಗಳನ್ನು ಒದಗಿಸಬೇಕು. ಫಸ್ಟ್ 19-19 ಗೊಬ್ಬರ ಹಾಕ್ತೀವಿ. ಆಮೇಲೆ 12-61 ಗೊಬ್ಬರ ಹಾಕ್ತೀವಿ. ಆಮೇಲೆ 13-45 ಗೊಬ್ಬರ ಹಾಕ್ತೀವಿ. ಆಮೇಲೆ 52-34 ಯೂಸ್ ಮಾಡ್ತೀವಿ. 0-60-20 ಯೂಸ್ ಮಾಡ್ತೀವಿ. 0-0-50 ಯೂಸ್ ಮಾಡ್ತೀವಿ. ಮತ್ತು ಲಿಕ್ವಿಡ್ ಸಲ್ಫರ್ ಯೂಸ್ ಮಾಡ್ತೀವಿ. ಲಿಕ್ವಿಡ್ ಮೈಕ್ರೋನ್ಯೂಟ್ರಿಯೆಂಟ್ ಯೂಸ್ ಮಾಡ್ತೀವಿ. ದ್ರಾಕ್ಷಿಯಲ್ಲಿ ಎಷ್ಟು ಮೇಲೆ ತಪ್ಪಲು ಇರುತ್ತಲ್ಲ ಅಷ್ಟು ತಳಗು ಬೇರೆ ಅಷ್ಟು ಇರುತ್ತೆ. ಆ ಬೇರುಗಳು ವರ್ಕ್ ಆಗಬೇಕಾದ್ರೆ ಮೈಕ್ರೋನ್ಯೂಟ್ರಿಯೆಂಟ್ ಲಘು ಪೋಷಕಾಂಶಗಳು ಅಗತ್ಯ ಇರುತ್ತೆ. ಜಿಂಕು, ಬೋರಾನು, ಪೆರಸ್ಸು, ಮ್ಯಾಗ್ನೀಸು, ಮಾಲಿಬ್ಡಿನಮ್ ಅಂತ ಒಂದು 6 ಮೈಕ್ರೋನ್ಯೂಟ್ರಿಯೆಂಟ್ ಇರುತ್ತೆ. ಅದು ಸಮ ಪ್ರಮಾಣದಲ್ಲಿ ನಾವು ನಮ್ಮ ತೋಟದಲ್ಲಿ ಮಣ್ಣನ್ನು ಚೆಕ್ ಮಾಡಿ ಅವಾಗ ಎಷ್ಟು ಕೊರತೆ ಇಲ್ಲ ಪ್ರಮಾಣ ಕೊಟ್ಟರೆ ಎಲಿಗಳಲ್ಲಿ ನಮ್ಮ ತಪ್ಪಲಲ್ಲಿರುವಂಥ ಶಕ್ತಿ ಜಾಸ್ತಿಯಾಗಿ ಫಲವತ್ತತೆ ಜಾಸ್ತಿಯಾಗಿ ನಮಗೆ ಈಲ್ಡ್ ಕೊಡೋಕ್ಕೆ ಚೆನ್ನಾಗಾಗುತ್ತೆ. ಪ್ರತಿ ವರ್ಷ ನಾವು ತಪ್ಪಲನ್ನು 45 ಡೇಸಿಗೆ ಚೆಕ್ ಮಾಡಿಸ್ಬೇಕು. ಏಪ್ರಿಲ್ ಚಟ್ನಿಯಿಂದ ಮಾಡಿ 45 ಡೇಸಿಗೆ ಮತ್ತು ಅಕ್ಟೋಬರ್ ಚಟ್ನಿ ಮಾಡಿ 45 ಡೇಸಿಗೆ ನಮ್ಮ ತಪ್ಪಲನ್ನು ಚೆಕ್ ಮಾಡಬೇಕು. ಎಲಿಯ ಜೀವಿತಾವಧಿ ದ್ರಾಕ್ಷಿದು 120 ದಿವಸ ಇರುತ್ತೆ. 120 ದಿವಸ ತಕ್ಷಣ ಅದು ತಾನೇ ಮಾಗಿಬಿಡುತ್ತೆ. ಎಲಿ ಎಷ್ಟು ಚೆನ್ನಾಗಿರುತ್ತಲ್ಲ ಅಷ್ಟು ಕ್ವಾಲಿಟಿ ಈಲ್ಡ್ ಬರುತ್ತೆ.
ಯಾವುದೇ ಬೆಳೆಯಲ್ಲಿ ನೀರಿನ ನಿರ್ವಹಣೆ ಅತಿ ಮುಖ್ಯವಾಗುತ್ತೆ. ಬೆಳೆಗೆ ಸೂಕ್ತವಾದ ಪ್ರಮಾಣದಲ್ಲಿ ನೀರು ನೀಡುವುದು ಅತ್ಯಗತ್ಯ. ನೀರು ಹೆಚ್ಚಾದ್ರೆ ಅಥವಾ ಕಡಿಮೆಯಾದ್ರೆ ಬೆಳೆಗೆ ರೋಗಬಾಧೆ ಕಾಡಬಹುದು ಮತ್ತು ಫಸಲು ಕಡಿಮೆಯಾಗುತ್ತೆ. ಹಾಗಾಗಿ ಮಣ್ಣಿನಲ್ಲಿರುವ ತೇವಾಂಶವನ್ನ ಅಳೆಯಲು ಮತ್ತು ತೋಟದ ವಾತಾವರಣದ ಮೇಲೆ ನಿಗಾ ವಹಿಸಿ ರೈತರಿಗೆ ಮಾಹಿತಿ ನೀಡುವ ಉಪಕರಣವನ್ನ ರವಿ ಅವರು ತಮ್ಮ ತೋಟದಲ್ಲಿ ಅಳವಡಿಸಿದ್ದಾರೆ. ತೋಟದ ವಿಸ್ತೀರ್ಣವನ್ನ ಆಧರಿಸಿ ಉಪಕರಣದ ಸಾಮರ್ಥ್ಯ ನಿರ್ಧರಿಸಬಹುದು. ಇನ್ನು ಜಮೀನು ಕಡಿಮೆ ಇರುವ 4 ರೈತರು ಒಟ್ಟಿಗೆ ಸೇರಿಯೂ ಸಹ ಈ ಉಪಕರಣವನ್ನ ಅಳವಡಿಸಿಕೊಳ್ಳಬಹುದು. ಇದರ ಬಳಕೆಯಿಂದ ದ್ರಾಕ್ಷಿ ಗಿಡಗಳು ಉತ್ತಮ ಫಸಲು ನೀಡುತ್ತವೆ ಅನ್ನೋದು ರವಿ ಅವರ ಅನುಭವದ ಮಾತು. ಫೈಲ್ ಒಂದು ಆ್ಯಪ್ ಇದೆ, ನಮ್ಮ ಹೊಲದಲ್ಲಿ ಒಂದು ಅಳವಡಿಸಿದ್ದೇವೆ, ಸೆಂಟ್ರ್ ಪ್ಲೇಸ್ ಅಳವಡಿಸಿದ್ದೇವೆ. ಅದು ನಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಅದು 2 ಡೇಸ್ ಮುಂಚೆನೇ ಬರುತ್ತೆ. ಅದು ಈಗ ಈ ನಮ್ಮ ಹೊಲದಲ್ಲಿರುವಂಥ ತೇವಾಂಶ ಬಗ್ಗೆ ಹೇಳ್ತದೆ. ತೇವಾಂಶನ ಕಿಲೋ ಫಸಲು ಅಳಿತಾರೆ, ಎಷ್ಟು ದಿವಸಕ್ಕೆ ನೀರು ಬಿಡಬೇಕು, ನಿಮ್ಮ ಗಿಡಕ್ಕೆ ನೀರು ಬೇಕು ಬೇಡಲ್ಲ, ಅಲ್ಲ ಅದು ಅಡ್ವಾನ್ಸಾಗಿ ಹೇಳ್ತದೆ, ಮೊಬೈಲ್ ಹೇಳ್ತಲ್ಲ. ಎವ್ರಿ 1 ಅವರ್ಗೆಲ್ಲ ಮೆಸೇಜ್ ಕೊಡ್ತಾ ಇರ್ತದೆ ನಮ್ಮ ಮೊಬೈಲ್ಗೆಲ್ಲ. ಸೆಂಟ್ರ್ ಪ್ಲೇಸ್ ಫಿಕ್ಸ್ ಮಾಡಿದ್ವಿ. ನೀರಿನ ಮಟ್ಟ, ನೀರು ತೇವಾಂಶ, ಹೊಲದಲ್ಲಿರೋ ಟೆಂಪ್ರೇಚರು, ಭೂಮಿಯಲ್ಲಿರೋ ಟೆಂಪ್ರೇಚರು, ವಿತ್ ಯಾವ ಸ್ಪ್ರೇ ಮಾಡಬೇಕು, ಈಗ ಏನು ಅಡ್ವಾನ್ಸಾಗಿ ಏನು ಯಾವ ಡಿಸೀಸ್ ಬರುತ್ತೆ, ಅದನ್ನು ಹೆಂಗೆ ಕಂಟ್ರೋಲ್ ಮಾಡ್ಬೋದು, ಮತ್ತು ಯಾವ ಔಷಧ ಹೊಡಿಬೇಕು ಅಡ್ವಾನ್ಸ್ ಎಲ್ಲ ಡಿವೈಸಲ್ಲಿ ಹೇಳ್ತಿಲ್ಲ. ಈಗ ಹೊಸದಾಗಿ ಅಳವಡಿಸಿದ್ದಾರೆ. ಈಗ ಒಂದು 2 ಇಯರ್ಸಿಂದ ಆಯಿತು. ಮಹಾರಾಷ್ಟ್ರದಲ್ಲೆಲ್ಲ ಅಳವಡಿಸಿದ್ದಾರೆ. ಈಗ ನಮ್ಮ ಸ್ಟೇಟ್ದಲ್ಲೆಲ್ಲ ಈಗ ಸ್ಟಾರ್ಟ್ ಆಗಿದೆ. ಈಗ ನಮ್ಮೂರಲ್ಲಿ ಒಂದು 3 ಜನ ಕುಣಿಸಿದ್ದಾರೆ. ನಾವು ನಮ್ಮ ಪಕ್ಕದಲ್ಲಿ ಕುಣಿಸಿದ್ದಾರೆ. ಅದರಿಂದ ಗಾಳಿ ವೇಗ, ಗಾಳಿ ತೇವಾಂಶ ಎಲ್ಲ ಅಡ್ವಾನ್ಸ್ ಮಳೆ ಬರೋದು ಗೊತ್ತಾಗುತ್ತೆ. ಮತ್ತು ಸಿಸ್ಟಮೆಟಿಕ್ ಔಷಧ ಭಾಳ ಕಾಸ್ಟ್ಲಿ ಇರುತ್ತೆ. ಈ ಮಿಷಿನ್ ಕುಣಿಸೋದ್ರಿಂದ ಸಿಸ್ಟಮೆಟಿಕ್ ಔಷಧ ಹೊಡಿಬೇಕು ಬಿಡಬೇಕು ಅಂತ ಅಲ್ಲ ಅಡ್ವಾನ್ಸ್ ಹೇಳ್ತದೆ. ಅದರಲ್ಲಿ 3-4 ನಮೂನೆ ಇನ್ವೆಸ್ಟ್ಮೆಂಟ್ ಇದೆ, ಔಷಧ ಇದೆ, ಮಿಷಿನ್ ಇದೆ. ಒಂದು 45,000 ಆಗುತ್ತೆ, ಒಂದು 25,000 ಇದೆ. ನಾವು 25,000 ಕುಡಿಸಿದ್ದೀವಿ. ನಮ್ಮ ಜಮೀನಿಗೆ 4 ಎಕರೆ ಇருந்து ಅದಕ್ಕೆ ಸಬ್ಸಿಡಿ ಕಾಣಿಸುತ್ತೆ. ಅದು 4 ಜನ ಕೂಡ ಮಾಡ್ಬೋದು. ಒಂದು 15-20 ಎಕರೆಗೆ ಒಂದು ಡಿವೈಸ್ ಕುಣಿಸ್ಬೋದು. ರವಿ ಅವರು ಈ ಉಪಕರಣವನ್ನ ತಮ್ಮ ತೋಟದಲ್ಲಿ ಅಳವಡಿಸಿರೋದ್ರಿಂದ ದ್ರಾಕ್ಷಿಯ ಗಾತ್ರ ಏಕರೂಪವಾಗಿವೆ. ಜೊತೆಗೆ ದ್ರಾಕ್ಷಿಯಲ್ಲಿ ಸಕ್ಕರೆ ಅಂಶ ಸಹ ಏಕರೂಪವಾಗಿದ್ದು ಉತ್ತಮ ಗುಣಮಟ್ಟದ ಒಣ ದ್ರಾಕ್ಷಿ ಉತ್ಪಾದಿಸಲು ಸಾಧ್ಯವಾಗಿದೆ. ಇನ್ನು ಪೆಸ್ಟಿಸೈಡ್ಸ್ಗಳ ಬಳಕೆ ಕಡಿಮೆಯಾಗಿದ್ದು ಖರ್ಚಿನಲ್ಲಿ ಗಣನೀಯ ಇಳಿಕೆಯಾಗಿದೆ ಅಂತಾರೆ ರವಿ ಅವರು. ಹೋದ ವರ್ಷ ನಂದು ಡಿವೈಸ್ ಇಲ್ಲಾಗಿತ್ತು. ಅವಾಗ ನನಗೆ ಕಾಳು ಸೈಜು ಒಂದೇ ಲೆವೆಲ್ ಇಲ್ಲಾಗಿತ್ತು. ಕಾಳು ಸೈಜು ವೇರಿಯೇಷನ್ ಆಗಿತ್ತು. ಮತ್ತು ನನ್ನ ತಪ್ಪಲುಗಳು ವೇರಿಯೇಷನ್ ಇತ್ತು, ಗಿಡಗಳು ವೇರಿಯೇಷನ್ ಇದ್ದು. ಈ ವರ್ಷ ನಾನು ಇಡೀ ತೋಟದಲ್ಲಿ ಒಂದೇ ಟೈಪ್ ಕಾಳು ಮತ್ತು ಒಂದೇ ಸಲ ಗುಣಿ, ಒಂದೇ ಟೈಪ್ ಲೀವ್ಸು ಎಲ್ಲ ಬಡ್ಡೆ ಒಂದೇ ಲೆವೆಲ್ ಇದೆ. ಮತ್ತು ಶುಗರ್ ಒಂದೇ ಲೆವೆಲ್ ಬರುತ್ತೆ. ಎಲ್ಲ ಒಣ ದ್ರಾಕ್ಷಿಗೆ ಶುಗರ್ ಇಂಪಾರ್ಟೆಂಟು. ನಮ್ಮ 22 ಬ್ಯಾರಕ್ ಬರುತ್ತೆ. ಅದು ನಮ್ಮ ಪೈಲೆ ಮಿಷನ್ ಕುಣಿಸಿದಂಥ ಔಷಧ ಕಡಿಮೆ ಖರ್ಚು, ಭಾಳ ಕಡಿಮೆ ಖರ್ಚಾಗಿದೆ. ಮೊದಲೆಲ್ಲ 40-50 ವರ್ಷ ಹೊಡಿತಾ ಇದ್ದೇವೆ. ಈ ಪೈಲೆ ಮಿಷನ್ ಕುಣಿಸಿದಿಂದ ನನ್ನ 30 ಔಷಧ ಆಗಿದೆ. ಔಷಧ ಖರ್ಚು ಕಡಿಮೆ ಆಗಿದೆ. ನಿಖರವಾದ ರೋಗ ಇದ್ದಾಗ ಮಾತ್ರ ಔಷಧ ಹೊಡಿಬೇಕಂತ ಮಿಷನ್ ಹಂಗೆ ಆ್ಯಪ್ ಹೇಳೋದ್ರಿಂದ ನಮ್ಗೆ ಅನುಕೂಲ ಆಗಿದೆ. ಅದರಿಂದ ಕಡಿಮೆ ಖರ್ಚಾಗಿದೆ. ಮೊದಲೆಲ್ಲ 2 ಡೇಸ್ಗೂ ನೀರು ಹಚ್ತಾ ಇದ್ದೆ. ಈಗ ನಾನು 4 ದಿವಸ 3 ದಿವಸ ನೀರು ಹಚ್ಚಿದ್ರು ನನಗೆ ನೀರಿನ ಕೊರತೆ ಇಲ್ಲ, ನೀರಿಂದ ಸಮರ್ಪಕ ಬಳಕೆ ಆಗುತ್ತೆ. ಅದರಿಂದ ಇಳು ಚೆನ್ನಾಗಿ ಬರುತ್ತೆ. ದ್ರಾಕ್ಷಿ ಬೆಳೆಯಲ್ಲಿ ರೋಗ ಮತ್ತು ಕೀಟದ ಬಾಧೆ ತುಸು ಹೆಚ್ಚೇ ಇರುತ್ತೆ. ದ್ರಾಕ್ಷಿಯಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಕೀಟಗಳೆಂದರೆ ಕೀಟಗಳು ಕಾಂಡ ಕತ್ತರಿಸುವ ದುಂಬಿ, ಚಿಕ್ಕಟ ದುಂಬಿ, ಹಿಟ್ಟು ತಿಗಣೆ, ಥ್ರಿಮ್ಸ್ ನುಸಿ, ಎಲೆ ತಿನ್ನುವ ಕೀಟ, ಕೆಂಪು ಜೇಡ ನುಸಿ, ಕಣಜದ ಹುಳು, ತೊಗಟೆ ಕೊರೆಯುವ ಕೀಟ, ಕಾಂಡ ಕೊರಕ. ರೋಗಗಳು ಬೂಜು ತುಪ್ಪಟ ರೋಗ ಮತ್ತು ಚಿಬ್ಬು ರೋಗ ಅಥವಾ ಆಂಥ್ರಾಕ್ನೋಸ್, ಬೂದು ರೋಗ, ದುಂಡಾಣು ಎಲೆ ಚುಕ್ಕೆ ರೋಗ. ರವಿ ಅವರು ರೋಗ ಲಕ್ಷಣಗಳನ್ನ ಆಧರಿಸಿ ಮತ್ತು ಮುನ್ನೆಚ್ಚರಿಕೆ ಕ್ರಮವಾಗಿಯೂ ಸಹ ಪೆಸ್ಟಿಸೈಡ್ಸ್ಗಳನ್ನ ಸ್ಪ್ರೇ ಮಾಡಿಕೊಳ್ತಾರೆ. ಜೊತೆಗೆ ಚಾಟನಿ ಮಾಡಿದ ಬಳಿಕ ರೋಗಗಳು ಬರದಂತೆ ಸೂಕ್ತ ಔಷಧಿಗಳನ್ನ ಸ್ಪ್ರೇ ಮಾಡಿಕೊಳ್ತಾರೆ. ಕಾಯಿ ಎಂಡ್ ಟೈಮ್ದಲ್ಲಿ ಬಿಳಿ ಬಗಂತ ಬರುತ್ತೆ, ಬಿಳಿ ಉಣ್ಣೆ ಬರುತ್ತೆ. ಅದನ್ನು ಅಂಥ ಪ್ರಮಾಣ ಇರೋಂಗಿಲ್ಲ. ಅದರ ದವಣಿ, ಕರ್ಪ, ಬುರಿ 3 ಬೇಜಾರಾಗಿ ಇರುವಂಥ ರೋಗಗಳು. ದವಣಿ ಅಂದರೆ ಎಲಿಗೆ ಬಂದುಬಿಡುತ್ತೆ, ಎಲಿ ಬ್ಯಾಕ್ ಸೈಡ್ ಬಂದುಬಿಡುತ್ತೆ. ಅತಿ ತಂಪಾದ ತಕ್ಷಣ ದವಣಿ ಬರುತ್ತೆ. ಎಲಿ ಎಲ್ಲ ಬ್ಯಾಕ್ ಸೈಡ್ ಬಂದು ಇಲ್ಲಿ ಒಣಗಕ್ಕೆ ಸ್ಟಾರ್ಟ್ ಆಗಿ ಗಿಡದಲ್ಲಿರೋ ಸತ್ವನೇ ಹಿಡಿಬಿಡುತ್ತೆ. ಅದರಿಂದ ಗಿಡ ಹಾಳಾಗೋಗ್ಬಿಡುತ್ತೆ. ರೋಗ ಬಗ್ಗಿಂತ ಮುಂಚೆನೇ ಔಷಧ ಸ್ಪ್ರೇ ಮಾಡಬೇಕು. ನಾವು ಕಟಾವು ಚಟ್ನಿ ಮಾಡ್ತೀವಿ, ವರ್ಷದಲ್ಲಿ 2 ಚಟ್ನಿ ಮಾಡ್ತೀವಿ, ಏಪ್ರಿಲ್ ಪ್ರೂನಿಂಗು ಮತ್ತು ಅಕ್ಟೋಬರ್ ಪ್ರೂನಿಂಗು. ಏಪ್ರಿಲ್ ಪ್ರೂನಿಂಗ್ನಲ್ಲಿ ಕಡ್ಡಿ ಚಟ್ನಿ ಅಂತ ಹೇಳ್ತಾರೆ. ಇದಕ್ಕೆ ಅಕ್ಟೋಬರ್ ಚಟ್ನಿ ಕಾಯಿ ಚಟ್ನಿ ಅಂತ ಹೇಳ್ತಾರೆ. ಏಪ್ರಿಲ್ದಲ್ಲಿ ನಾವು ಕಡ್ಡಿ ಬಳಸಬೇಕು. ಪೂರ್ತಿ ಎಲ್ಲ ಕಡ್ಡಿ ಗಿಡ ನಿಕಟ ಆಗಿರುತ್ತೆ. ಅವು ನಾವು ಡಾರ್ಬಿಕ್ಸ್ ಕೈಲಿ ಸ್ಪ್ರೇ ಮಾಡಿ, ಮತ್ತು ಅವಾಗ ತುತ್ತಿ ಮತ್ತು ಸುಣ್ಣ ಸಿಗುತ್ತೆ, ಅವನ್ನೆಲ್ಲ ಪೂರ್ತಿ ಕ್ಲೀನಾಗಿ ತೊಳಿಬೇಕು. ತೊಳೆದಿಂದ ದವಣಿ ಅಂತ ಅಂಶ ಇರುತ್ತೆ, ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ ಅದು. ಆಮೇಲೆ ಅದರ ನಂತರ ಕೀಟಗಳಿಗೋಸ್ಕರ ಪ್ರೊಕ್ಲಿನ್ ಪಾಸು, ಬೇವಿನ ಹಿಂಡಿ, ಬೇವಿನ ರಸ ಇಂತೆಲ್ಲ ಸ್ಪ್ರೇ ಮಾಡಿದ್ರೆ ಯಾವ ರೀತಿಯಿಂದ ಗಿಡಕ್ಕೆ ತೊಂದರೆ ಆಗೋಂಗಿಲ್ಲ.
ಒಣ ದ್ರಾಕ್ಷಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಮತ್ತು ಬೆಲೆ ಇದೆ. ಗುಣಮಟ್ಟದ ಒಣ ದ್ರಾಕ್ಷಿ ಉತ್ಪಾದಿಸಿದರೆ ಬೆಲೆ ಸಹ ಹೆಚ್ಚಿಗೆ ಸಿಗುತ್ತೆ. ಒಣ ದ್ರಾಕ್ಷಿ ಉತ್ಪಾದಿಸಲು ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು, ದ್ರಾಕ್ಷಿ ಬೇಸಾಯದಲ್ಲಿ ಸಿಗುವ ಲಾಭ ಎಷ್ಟು ಅನ್ನೋದನ್ನು ತಿಳಿಯೋಣ ಬನ್ನಿ. ರವಿ ಕಾರಿಮನಿ ಅವರು ಬೆಳೆಗೆ ಗೊಬ್ಬರ ಒದಗಿಸಲು ವೈಜ್ಞಾನಿಕ ವಿಧಾನ ಕ್ರಮವನ್ನ ಅನುಸರಿಸುತ್ತಿದ್ದಾರೆ. ಅದರ ಜತೆಯಲ್ಲಿ ಔಷಧಿ ಸ್ಪ್ರೇ ಮಾಡಲು ಸಹ ವೈಜ್ಞಾನಿಕ ಪದ್ಧತಿಯನ್ನ ಬಳಸ್ತಾ ಇದ್ದು, ನೀರಿನ pH ಪರಿಶೀಲಿಸಿ ಆ ಬಳಿಕ ಪೆಸ್ಟಿಸೈಡ್ ಸ್ಪ್ರೇ ಮಾಡಲು ಬಳಸ್ತಾರೆ. ನೀರಿನ pH ಸರಿ ಇದ್ದರೆ ಪೆಸ್ಟಿಸೈಡ್ನ ಪರಿಣಾಮ ಉತ್ತಮವಾಗಿದ್ದು ರೋಗ ಕೀಟಬಾಧೆ ಬೇಗ ನಿಯಂತ್ರಣಕ್ಕೆ ಬರುತ್ತೆ. ಜೊತೆಗೆ ಇಳುವರಿ ಸಹ ಹೆಚ್ಚುತ್ತೆ. ಜತೆಗೆ ಇವರು ದ್ರಾಕ್ಷಿಯಲ್ಲಿರುವ ಸಕ್ಕರೆ ಅಂಶವನ್ನ ಪರಿಶೀಲಿಸಲು ಬ್ರಿಕ್ಸ್ ಮೀಟರ್ ಅನ್ನ ಬಳಸ್ತಾ ಇದ್ದಾರೆ. ನಮ್ಮ ತೋಟದಲ್ಲಿರುವಂಥ ನೀರಿನ ಮಾಪನ ಮಾಡುತ್ತದೆ. ಸಿಸ್ಟಮೆಟಿಕ್ ಔಷಧಿ ಹೊಡಿಬೇಕಾದ್ರೆ ಎಷ್ಟು pH ಇರಬೇಕು, ಹೊಡಿಬೇಕಾದ್ರೆ ಎಷ್ಟು pH ಇರಬೇಕು, ಮತ್ತು ಸಾದಾ ಔಷಧಿ ಹೊಡಿಬೇಕಾದ್ರೆ ಎಷ್ಟು pH ಇರಬೇಕಂತ ನಿಖರವಾಗಿ ಹೇಳ್ತಿದ್ದು. ನಮ್ಮ ಜಮೀನಿನಲ್ಲಿ 5.5 ಇಂದ 7.9 pH ನೀರಿದೆ. ಈ ನೀರು pH ಮೇಂಟೈನ್ ಇರೋದ್ರಿಂದ ಔಷಧಿ ಹೊಡೆದನ್ನು ಅಬ್ಸರ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದಕ್ಕೆ pH ಮೀಟರಿಂದ ಯೂಸ್ ಮಾಡೋದ್ರಿಂದ ನನಗೆ ಔಷಧಕ್ಕೆ ಕಡಿಮೆ ಖರ್ಚಾಗುತ್ತೆ. ಇದು ಬ್ರಿಕ್ಸ್ ಮೀಟರ್ ಅಂತೇಳಿ ನಮ್ಮ ತೋಟದಲ್ಲಿರುವಂಥ ದ್ರಾಕ್ಷಿಯನ್ನು ಶುಗರ್ ಅಂಶನ ಮೆಜರ್ಮೆಂಟ್ ಮಾಡುತ್ತೆ. ಇದರಲ್ಲಿ ಥಾಮ್ಸನ್ ಸೀಡ್ಲೆಸ್ನ ಮೆಜರ್ ಮಾಡಬೇಕಾದ್ರೆ 20 ರಿಂದ 24 ಬೆರೆಕ್ಸ್ ಬಂದರೆ ಒಳ್ಳೆಯ ಗುಣಮಟ್ಟದ ಶುಗರ್ ಬರುತ್ತೆ. ಇದರಿಂದ ಮಾರ್ಕೆಟಲ್ಲಿ ಚೆನ್ನಾಗಿ ರೇಟ್ ಆಗುತ್ತೆ. ಈ ಮಿಷನ್ ಯೂಸ್ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಎಲ್ಲ ರೈತರು ಹೇಳೋದಂದರೆ ನಮ್ಮ ತೋಟದಲ್ಲಿರುವಂಥ ಮಣ್ಣನ್ನು ಚೆಕ್ ಮಾಡಬೇಕು. ಚೆಕ್ ಮಾಡಿಸಿ ಅದರಲ್ಲಿರೋ ಕೊರತೆಗಳನ್ನು ನಿಗಾಯಿಸಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಗೊಬ್ಬರ ಮಾತ್ರ ಯೂಸ್ ಮಾಡಬೇಕು. ಆಮೇಲೆ ನಮ್ಮ ತೋಟದಲ್ಲಿರುವಂಥ ಹೊಂಡದ ನೀರು ಚೆಕ್ ಮಾಡಿಸಿ ನೀರಲ್ಲಿರುವಂಥ ಕಡಿಮೆ ಪ್ರಮಾಣ ಇರುವಂಥ ಅವಾಯ್ಡ್ ಮಾಡಿ ಒಳ್ಳೆಯ ರೀತಿಯಿಂದ ಗೊಬ್ಬರನ ಯೂಸ್ ಮಾಡಬೇಕು. ನಮ್ಮದು ಕರಿ ಮತ್ತು ಸುಣ್ಣಭರಿತ ಮಿಕ್ಸ್ ಆದ ಮಣ್ಣಿರುತ್ತೆ. ಒಣ ದ್ರಾಕ್ಷಿಗೆ ಸೂಕ್ತವಾದ ಮಣ್ಣು ಇರುತ್ತದೆ. ಇದರಿಂದ ಶುಗರ್ ಜಾಸ್ತಿ ಬರುತ್ತೆ. ದ್ರಾಕ್ಷಿಯಲ್ಲಿ ಚಾಟನಿ ಮಾಡಿದ ಬಳಿಕ 120 ದಿನದಲ್ಲಿ ಫಸಲು ಬರುತ್ತೆ. ಒಣ ದ್ರಾಕ್ಷಿ ಮಾಡಲು 140 ದಿನದ ನಂತರ ಕಟಾವು ಮಾಡಬೇಕು. ಒಣ ದ್ರಾಕ್ಷಿಯನ್ನ 3 ವರ್ಷ ಇಟ್ಟು ಬಳಸಬಹುದು. ಏಪ್ರಿಲ್ ಚಟ್ನಿ ಮಾಡಿ 5 ತಿಂಗಳಾದ ತಕ್ಷಣ ಅಕ್ಟೋಬರ್ ಚಟ್ನಿ ಸ್ಟಾರ್ಟ್ ಆಗುತ್ತೆ. ಅಕ್ಟೋಬರ್ ಚಟ್ನಿ ಸ್ಟಾರ್ಟ್ ಆಗಿ ಅಕ್ಟೋಬರಲ್ಲಿ ಫಸ್ಟ್ ವೀಕಲ್ಲಿ ನಮ್ಮ ಥಾಮ್ಸನ್ ಸೀಡ್ಲೆಸ್ಗೆ ಒಳ್ಳೆಯ ವಾತಾವರಣ ಇರುತ್ತೆ. ಅಕ್ಟೋಬರ್ 1 ರಿಂದ 12 ತಾರೀಕು ನಾವು ಚಟ್ನಿ ಮಾಡ್ತೀವಿ. ಚಟ್ನಿ ಮಾಡಿದ ತಕ್ಷಣ ಒಂದು 120 ಡೇಸ್ಗೆ ನಮ್ಮದು ಫಸಲು ಬರುತ್ತೆ. ಮಾರ್ಕೆಟ್ ಮಾಡ್ಬೇಕಾದ್ರೆ 120 ಡೇಸ್ ಬೇಕು. ಒಣಕ್ಕೆ ಮಾಡ್ಬೇಕಾದ್ರೆ 140 ಡೇಸ್ ಬೇಕು. 140 ದಿವಸ ಆದ ತಕ್ಷಣ ನಾವು ಕಾಯಿನ ಕಟ್ ಮಾಡಿ ಟ್ರೇದಲ್ಲಿ ಹಾಕಿ ಅದು ಕಾರ್ಬೋಹೈಡ್ರೇಟು, ಆಯಿಲು, ಸಲ್ಫರ್ನು ಡಿಪ್ ಮಾಡಿ ಒಂದು 9 to 10 ಡೇಸಲ್ಲಿ ಶೆಡ್ಡಲ್ಲಿ ಹಾಕ್ತೇವೆ. ಶೆಡ್ಡಲ್ಲಿ ಹಾಕಿ 9 to 10 ಡೇಸ್ ತಕ್ಷಣ ಒಣಗಿ ಬರುತ್ತೆ. ಅದನ್ನೆಲ್ಲ ನಮ್ಮ ಲೇಬರಿಂದ ಅದನ್ನು ಉಜ್ಜಿ ಫ್ಯಾಕ್ಟ್ರಿಗೆ ಹೋದು ಫಸ್ಟ್ ಕೊಟ್ಟು, ಸೆಕೆಂಡ್ ಕೊಟ್ಟು, ಥರ್ಡ್ ಕೊಟ್ಟು ರೀಡ್ ಮಾಡ್ತೀವಿ. ಆಮೇಲೆ ನಾವು ಏರೋ ಸ್ಟೋರ್ಸ್ ಇಡ್ತೀವಿ. ಆಮೇಲೆ ಅದು ಮಾರ್ಕೆಟಿಂಗ್ ಸ್ಟಾರ್ಟ್ ಆಗಿ 1 kg 180, 150, 140 ಸಿಗುತ್ತೆ. ನಾವು ರೆಸಿನಲ್ಲಿ ಇಟ್ಟಾಗ ಒಂದು 3 years ಮಾಡಿ ಇಡ್ಬೋದು. ನಮಗೆ ಯಾವ ರೀತಿ ಹಾಳಾಗಂಗಿಲ್ಲ. ದ್ರಾಕ್ಷಿ ಬೆಳೆ ನಿರ್ವಹಣೆಗೆ ವರ್ಷಕ್ಕೆ 2 ಲಕ್ಷ ಖರ್ಚು. 1 ಎಕರೆಯಲ್ಲಿ 3 ಟನ್ ಒಣ ದ್ರಾಕ್ಷಿ ಇಳುವರಿ. 1 ಎಕರೆಯಲ್ಲಿ 2 ರಿಂದ 2.5 ಲಕ್ಷ ರು ಲಾಭ. 1 ಕೆಜಿ ಒಣ ದ್ರಾಕ್ಷಿ ತಯಾರಾಗಲು 4 ರಿಂದ 5 ಕೆಜಿ ದ್ರಾಕ್ಷಿ ಬೇಕಾಗತ್ತೆ. ಹಾಗಾಗಿ 1 ಎಕರೆಯಲ್ಲಿ 12 ಟನ್ ಇಳುವರಿ ಬಂದ್ರೆ ಅದರಿಂದ 3 ಟನ್ ವರೆಗೆ ಒಣ ದ್ರಾಕ್ಷಿಯ ಇಳುವರಿಯನ್ನ ಪಡಿಬಹುದು. ಇನ್ನು ಹೊಸದಾಗಿ ದ್ರಾಕ್ಷಿ ಬೆಳೆ ನಾಟಿ ಮಾಡೋದಾದ್ರೆ 4 ರಿಂದ 5 ಲಕ್ಷ ರು ಖರ್ಚಾಗತ್ತೆ. ಆ ಬಳಿಕ ಪ್ರತಿ ವರ್ಷ ಸುಮಾರು 2 ಲಕ್ಷ ರು ವರೆಗೆ ಖರ್ಚಾಗತ್ತೆ. ಇದರಲ್ಲಿ ಔಷಧಿಗೆಂದು 60,000ದಿಂದ 1,20,000 ಖರ್ಚು ಬರುತ್ತೆ. ಫಸಲು ಆರಂಭವಾದ ಮೊದಲ ವರ್ಷ ಹೆಚ್ಚಿನ ಇಳುವರಿ ಬರೋದಿಲ್ಲ. ಆದರೆ ಆ ನಂತರದ ವರ್ಷಗಳಲ್ಲಿ ಇಳುವರಿ ಹೆಚ್ಚುತ್ತೆ. ಹಾಗಾಗಿ ಖರ್ಚು ಕಳೆದು 1 ಎಕರೆಯಿಂದ ಕನಿಷ್ಠ 2 ರಿಂದ 2.5 ಲಕ್ಷ ರು ಲಾಭವನ್ನ ಪಡಿಬಹುದು. 4 ರಿಂದ 5 ಲಕ್ಷ ಖರ್ಚಾಗುತ್ತೆ 1 ಎಕರೆಗೆ ಆರಂಭದಲ್ಲಿ. ಆಮೇಲೆ ಪ್ರತಿ ವರ್ಷ ಈಗ ಔಷಧದ್ದು 1 ಎಕರೆಗೆ 60 ರಿಂದ 1,20,000 ರೂಪಾಯಿ ಖರ್ಚಾಗುತ್ತೆ. ಲೇಬರ್ ಚಾರ್ಜು ಒಂದು 80,000 ರೂಪೀಸ್ ಆಗುತ್ತೆ. ಮೊದಲನೇ ವರ್ಷ ಆದಾಯ ಸ್ವಲ್ಪ ಕಡಿಮೆ ಇರುತ್ತೆ. ಗಿಡಗಳೆಲ್ಲ ಒಂದೇ ಲೇಲು ಇರೋದಿಲ್ಲ. ಅದರಿಂದ ಇಂಬ್ಯಾಲೆನ್ಸ್ ಆಗಿ ಕಡಿಮೆ ಬರುತ್ತೆ. 2ನೇ ವರ್ಷದಿಂದ 3ನೇ ವರ್ಷದಿಂದ ಪ್ರತಿ ವರ್ಷಕ್ಕೆ 3 ಟನ್ ಒಣ ದ್ರಾಕ್ಷಿ ಸಿಗುತ್ತೆ. 1 ಟನ್ನಿಗೆ 1,50,000ರಿಂದ 1,80,000 ಇರುತ್ತೆ. 3 ರಿಂದ 4 ಲಕ್ಷ ಆಗುತ್ತೆ ಆದಾಯ ಬರುತ್ತೆ. ಆ ಖರ್ಚು ವರ್ಷದ ಒಂದು 2.5 ರಿಂದ 3 ಲಕ್ಷ ಉಳಿತೆ.
ರವಿ ಕಾರಿಮನಿ ಅವರು ದ್ರಾಕ್ಷಿ ಬೇಸಾಯದಲ್ಲಿ ವೈಜ್ಞಾನಿಕ ವಿಧಾನವನ್ನು ಅಳವಡಿಸಿಕೊಂಡಿದ್ದು ಉತ್ತಮ ಗುಣಮಟ್ಟದ ಫಸಲು ದೊರೆಯುತ್ತಿದೆ. ಗುಣಮಟ್ಟದ ಒಣದ್ರಾಕ್ಷಿ ಉತ್ಪಾದಿಸುತ್ತಿರುವುದರಿಂದ ಇವರು 1 ಎಕರೆಗೆ ಕನಿಷ್ಠ 2.5 ಲಕ್ಷ ರೂಪಾಯಿ ಲಾಭ ಪಡೆದಿದ್ದಾರೆ. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಿಸುವುದಕ್ಕೆ ಹಾಗೂ ಕೃಷಿಯ ಕುರಿತಾದ ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.